ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾರಪ್ಪನಪಾಳ್ಯ ವಾರ್ಡ್ನಲ್ಲಿ ಕನ್ನಡ ಸೇನೆ ವತಿಯಿಂದ 75ನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆ ಹಾಗೂ ಕನ್ನಡ ಸೇನೆಯ ಮಾರಪ್ಪನಪಾಳ್ಯ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ. ಗೋಪಾಲಯ್ಯ ಅವರು ಪಾಲ್ಗೊಂಡು ಮಾರಪ್ಪನಪಾಳ್ಯ ಶಾಖೆಯ ಕನ್ನಡ ಸೇನೆಯ ಉದ್ಘಾಟನೆ ಜೊತೆಗೆ ರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಅಧ್ಯಕ್ಷರಾದ ಕನ್ನಡ ಕುಮಾರ್ ಅವರು ಜೊತೆಗಿದ್ದು ಮಾತನಾಡಿ, ಇಂದು ನಾವೆಲ್ಲ ನಮ್ಮ ದೇಶ ಗಣರಾಜ್ಯೋತ್ಸವ ಆಚರಣೆ ಮಾಡುತ್ತಿದ್ದು, ಇಂಥ ಸುಸಂದರ್ಭದಲ್ಲಿ ನಮ್ಮ ಕನ್ನಡ ಸೇನೆ ಘಟಕ ಇಲ್ಲಿ ಉದ್ಘಾಟನೆ ಆಗುತ್ತಿರುವುದು ಸಂತಸದ ವಿಷಯ. ಸ್ಥಳೀಯ ಶಾಸಕರು ಈ ಭಾಗದ ಜನಾನುರಾಗಿಯಾಗಿರ್ತಕ್ಕಂಥ ಕೆ. ಗೋಪಾಲಯ್ಯ ಅವರು ಬಂದು ನಮ್ಮ ಶಾಖೆಯ ಉದ್ಘಾಟನೆ ಮಾಡಿರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ನಾಡು, ನುಡಿ, ಜಲ, ಸಂಸ್ಕೃತಿ ವಿಚಾರಕ್ಕೆ ಧಕ್ಕೆ ಬಂದಾಗ ಎಲ್ಲರೂ ಮುನ್ನುಗ್ಗಿ ನಮ್ಮ ನಾಡು ಉಳಿಸಲು ಹೋರಾಡಬೇಕು ಎಂದು ಹೊಸ ಶಾಖೆಯ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷ ಕನ್ನಡ ಕುಮಾರ್ ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ಎಂ. ಮಹಾದೇವ್, ಕೆ. ಗೌಡ್ರು, ಮುಖಂಡರಾದ ಪುಟ್ಟಸ್ವಾಮಿ, ನೂತನ ಸಂಘದ ಅಧ್ಯಕ್ಷರಾದ ಮುನ್ನಾ, ಪ್ರತಾಪ್, ಸುರೇಶ್, ರಾಘವೇಂದ್ರ, ಮಹಾಂತೇಶ್ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮತ್ತು ಆರೋಗ್ಯ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ 3,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಕನ್ನಡ ಸೇನೆಯ ಪದಾಧಿಕಾರಿಗಳು ಆಯೋಜನೆ ಮಾಡಿದ್ದರು. ಪದಾಧಿಕಾರಿಗಳು ಗಣರಾಜ್ಯೋತ್ಸವ ಆಚರಣೆ ಮಾಡುವ ಮೂಲಕ ನೂತನವಾದಂತಹ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಎಲ್ಲ ಪದಾಧಿಕಾರಿಗಳು ಈ ಭಾಗದಲ್ಲಿ ರಕ್ತದಾನ ಶಿಬಿರ ಮತ್ತೆ ಕೆಲಸ ಮಾಡುವಂಥ ಮಹಿಳೆಯರಿಗೆ ಸೀರೆಯನ್ನು ಕೊಡುವಂಥದ್ದು ಮತ್ತು ಇವತ್ತು ಅನ್ನದಾನ, ಈ ಭಾಗದಲ್ಲಿ ಅನ್ನದಾನ ಅಲ್ಲಿ ಒಂದು ಸಾಮಾಜಿಕ ಸೇವೆಯನ್ನು ಮಾಡುವ ಮೂಲಕ ಈ ಭಾಗದಲ್ಲಿ ಕನ್ನಡ ಸೇನೆ ಕರ್ನಾಟಕ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಈ ಭಾಗದ ಜನಪ್ರಿಯ ಶಾಸಕರು ಗೋಪಾಲಯ್ಯನವರು, ಮಾಜಿ ನಗರಸಭಾ ಸದಸ್ಯರಾದಂತಹ ಮಾಧವ್ ಮತ್ತು ಸಿದ್ದೇಗೌಡರು, ನಮ್ಮ ಪುಟ್ಟಸ್ವಾಮಿ ಎಲ್ಲ ಈ ಭಾಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಶಕ್ತಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಾಡು ನುಡಿ ಪರವಾಗಿ ಮಾನವರಿಂದ ಶಕ್ತಿಯನ್ನು ಬೆಳೆಸಿಕೊಳ್ಳಿ, ಪ್ರೀತಿಯನ್ನು ಉಳಿಸಿಕೊಳ್ಳಿ, ಉದ್ಯೋಗವನ್ನು ಮಾಡಿಕೊಂಡು ಬದುಕನ್ನು ಮಾಡಿಕೊಂಡು ಸಂಘಟನೆಯನ್ನು ಕಟ್ಟಿಯಿಂದ ಕನ್ನಡ ಸೇನೆ ಕಚೇರಿ ಪರವಾಗಿ ಈ ಪದಾಧಿಕಾರಿಗಳಿಗೆ ಶುಭ ಸಭೆಗಳಿಗೆ ಗಣರಾಜ್ಯೋತ್ಸವ ಇವತ್ತು ಕಾರ್ಯಕ್ರಮವಾಗಿದೆ ಮತ್ತು ಕನ್ನಡ ಸೇನೆ ಕಾರ್ಯಕ್ರಮ ಇವತ್ತು ನಮ್ಮ ಭಾಗದಲ್ಲಿ ಶಾಖೆ ಆಗಬೇಕಾಗಿತ್ತು. ಈ ಭಾಗದಲ್ಲಿ ಮಾರಪ್ಪನಪಾಳ್ಯ ಭಾಗದಲ್ಲಿ ನಾನು ಹೇಳಿದೆ ಇಲ್ಲೇ ಒಂದು ಆಫೀಸ್ ಮಾಡಿ, ಇಲ್ಲಿ ಒಂದು ಶಾಖೆ ಓಪನ್ ಮಾಡಿ ಇಲ್ಲಿ ಕನ್ನಡವನ್ನು ಬೆಳೀಲಿ, ಈ ಒಂದು ಸೈನಿಕ ಬೆಳೀಲಿ ಅಂತ ಹೇಳಿ ಅವ್ರಿಗೊಂದು ಹೇಳಿದವರಿಗೆ ಅವ್ರು ಇಲ್ಲಿ ಭಾಗದಲ್ಲಿ ನಾನು ನಿಂತು ನಾವು ಮಾರಪ್ಪನಪಾಳ್ಯ ವಾರ್ಡ್ನಲ್ಲಿ ನಾನು ರಾಜ್ಯಾಧ್ಯಕ್ಷ ಇದ್ದೀನಿ. ಆದರೆ ಈ ಭಾಗದಲ್ಲಿ ನಾನು ಇಡೀ 28 ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ಬೆಳೆಯೋರಿಗೆ ಸಣ್ಣವರು ಕಟ್ಟಿ ಬೆಳೆಯ ಶಕ್ತಿಯನ್ನು ಮಾಡ್ಕೊಂಡು ಕೇಳ್ಕೊಂಡು ನಾವೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಒಳ್ಳೆ ಶುಭ ದಿನ, ಕೃಷ್ಣ ಸರ್ಕಾರ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ನಮ್ಮ ಮಾದೇವಣ್ಣವರು, ಪುಟ್ಟಸ್ವಾಮಿಯವರು ಮತ್ತು ಪ್ರತಾಪ್ ಅವರು ಮತ್ತು ತೇಜಸ್ವಿಯವರು ಎಲ್ಲ ಸೈನ್ಯ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಆ ಒಂದು ಶಕ್ತಿ ಏಕೆಂದರೆ ನಾವಿಲ್ಲಿ ಕಾಣ್ತಾ ಇರಲಿಲ್ಲ, ಕನ್ನಡ ಕಾಣ್ತಾ ಇರಲಿಲ್ಲ. ಈ ಭಾಗದಲ್ಲಿ ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ, ಹಳ್ಳಿಗಾಡಿನ ಬಂದಿರತಕ್ಕಂಥ ಜನ ಜಾಸ್ತಿ ಇದ್ದಾರೆ, ಹೊರ ರಾಜ್ಯಗಳಿಂದ ಬರತಕ್ಕಂಥ ಜನ ಜಾಸ್ತಿ ಇದ್ದಾರೆ. ಅವರಿಗೆಲ್ಲ ಈ ಭಾಗದಲ್ಲಿ ನಮ್ಮ ಆರೋಗ್ಯ ಸರ್ಕಾರದಲ್ಲಿ ಕನ್ನಡ ಸೇನೆ ಕರ್ನಾಟಕ
ನಾವು ಇವಾಗ ಇಲ್ಲಿ ಗಣರಾಜ್ಯೋತ್ಸವನ ಆಚರಣೆ ಮಾಡಿಸಿದ್ದೀವಿ. ಮುಂದಕ್ಕೆ ನಾವು ಒಳ್ಳೆ ಕೆಲಸ, ಒಳ್ಳೆ ಕಾರ್ಯ, ಇವಾಗ ಬ್ಲಡ್ ಕ್ಯಾಂಪು ಎಲ್ಲ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಇಲ್ಲ ಚೆನ್ನಾಗಿ ಮಾಡ್ತೀವಿ ಅಂದ್ಬಿಟ್ಟು ನಾವು ಶುಭ ಕೊಡ್ತೀವಿ. ಎಲ್ಲರಿಗೂ ಬಂದು ಇದರ ಧನ್ಯವಾದಗಳು ಹೇಳ್ತೀನಿ ಎಲ್ಲರಿಗೂ. ನಮ್ಮ ವಾರ್ಡಿನಲ್ಲಿ ನಮ್ಮ ಮಾನ್ಯ ಶಾಸಕರಾದ ಕನ್ನಡ ಸೇನೆ ಶಾಖೆಗೆ ಉದ್ಘಾಟನೆ ಮಾಡಿದ್ರು. ಅದೇ ರೀತಿ ನಮ್ಮ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರು ಒಳ್ಳೆಯ ಮನೋಭಾವ ಇಟ್ಕೊಂಡು ನಮ್ಗೆಲ್ರಿಗೂ ದಾರಿದೀಪವಾಗಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕು, ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಸಂಘಟನೆಯನ್ನು ಇವತ್ತು ನಮ್ಮ ಭಾರತದಲ್ಲಿ ಮಾಡಿದ್ದಾರೆ. ಇದು ಖುಷಿ ಆಗತ್ತೆ. ನಾನು ಕೂಡ ಈ ಭಾಗದಲ್ಲಿ ಕಾರ್ಪೊರೇಟ್ ಆಗಿ ಕೆಲಸ ಮಾಡಿದ್ರೆ ಮಧ್ಯದಾಗಿ ಈ ಸಂಘಟನೆ ಪರ ಇದೆ. ಆ ಸಂಘಟನೆಗೆ ಏನ್ ಸಹಕಾರ ಬೇಕೋ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಕುಮಾರಣ್ಣ ಮಾರ್ಗದರ್ಶನದಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಕನ್ನಡ ಸೇನೆ ಇಲ್ಲಿ ಕನ್ನಡ ಸೇನೆ ನಮ್ಮಲ್ಲಿ ಸುಮಾರು ನಮ್ಮ ಎಲ್ಲ ಇಡೀ 228 ಕ್ಷೇತ್ರಗಳನ್ನು ಸ್ಥಾಪನೆ ಮಾಡ್ಕೊಂಡು ಬಂದಿದ್ರು. ಇಲ್ಲಿ ಇವರು ನಮ್ಮ ಗೌರವಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಇರ್ತಕ್ಕಂಥ ಒಂದು ಶಾಖೆ ಓಪನ್ ಆಗಿರ್ತಾರೆ. ಇವತ್ತು 75ನೇ ಗಣರಾಜ್ಯೋತ್ಸವ ದಿನ ಈ ಒಂದು ಶಾಖೆನ ಉದ್ಘಾಟನೆ ಮಾಡ್ತಾರೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಮಾರಪ್ಪನಪಾಳ್ಯ ವಾರ್ಡ್ನ ಎಲ್ಲ ಜನತೆಗೂ ಮತ್ತು ಈ ನಮ್ಮ ಮುಖಂಡರಿಗೆ 75ನೇ ಗಣರಾಜ್ಯೋತ್ಸವ ಶುಭಾಶಯ ಹೇಳ್ತಾ ಇದ್ದೀನಿ.